ಸಿದ್ಧಾರೂಢ ಕಥಾಂ 1ನೇ ಅಧ್ಯಾಯ ಗ್ರಂಥ ಮಹಾತ್ಮೆಯಲ್ಲಿ ಗುರುವೇ ಸರ್ವಲೋಕನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೇಷ್ಠವಾದ ಅಪ್ಪ ಶ್ರೀ ಸಿದ್ಧಾರೂಢ ಸ್ವಾಮಿ ಅವರ ಭಕ್ತರು ನಾವೆಲ್ಲ ಕೇಳಬೇಕು. ಸದ್ಗುರು ಪ್ರೇರಣೆ ಇದ್ರೆ ಅಮೃತಕ್ಕಿಂತ ಮಿಗಿಲಾದ ವಿಚಾರವನ್ನು ನಾವು ತಿಳ್ಕೋಬಹುದು. ಅದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳು ಚತುಷ್ಟಿಯಲ್ಲಿ ಧರ್ಮದಿಂದಲೇ ಅರ್ಥ ಗಳಿಸಬೇಕು. ಅದನ್ನು ಮೋಕ್ಷಕ್ಕೆ ವಿರುದ್ಧವಿಲ್ಲದ ಕಾಮದಲ್ಲಿ ತೊಡಗುವುದೇ ಜ್ಞಾನಿಗಳ ಉಜ್ಜೀವನ ಪದ್ಧತಿ. ಇಂಥ ಉಜ್ಜೀವನವನ್ನು ಪಡೆಯಲು ಸಂಯಮ ಮತ್ತು ನಿಗ್ರಹಗಳೆಂಬ 2 ಗುಣಗಳು ಬೇಕು. ಜ್ಞಾನಿಗಳು ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಂತ ಏಕಾಂತದಲ್ಲಿ ಸಾಧಿಸಬೇಕು. ಅನಂತದ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗುತ್ತೆ. ಸಾಧಕರು ಪ್ರಾಪಂಚಿಕರು ಸಂಯಮದಿಂದ ಜ್ಞಾನಿಗಳು ಒಳಗೂಡಿ ತತ್ವ ವಿಚಾರವನ್ನು ತಿಳಿಬೇಕು. ಮುಂದೆ ನಿಗ್ರಹದ ಕಡೆ ಹೋಗಿ ಸನ್ಯಾಸ್ಥ ಮನಸ್ಸಿಂದ ಅನಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ಸಂಯಮನ ನಾನಾ ವೃತ್ತಗಳು ಆವೃತ, ನಿತ್ಯ, ನೈಮಿತಾರ್ಥ, ಕಾವ್ಯ ಎಂದು ಹೇಳ್ತಾರೆ. ಇದರಿಂದ ನಿತ್ಯನೂ ಉಪಾಸನ ಪಾರಾಯಣ ಮಾಡಬೇಕು. ಸಪ್ತಾಹಗಳ ವಿಶೇಷವಾದ ಸ್ಥಾನಮಾನ ಬರ್ತತಿ. ಈ ಕರ್ಮವು ಮುಂದೆ ಸಕಾ ಕರ್ಮದಿಂದ ನಿಷ್ಕಾಮ ಕರ್ಮಕ್ಕೆ ಕೊಂಡೊಯ್ತತಿ. ಇದರಿಂದ ಚಿತ್ತಶುದ್ಧಿಯಾಗಿ ಜ್ಞಾನಕ್ಕೆ ಅಧಿಕಾರಿಗಳಾಗ್ತಾರೆ. ಜ್ಞಾನದೇತುತ್ತ ಕೈವಲ್ಯ ನಾಣ್ಯ ಪಂಥಾಯನಾಯ ವಿದ್ಯತಿ. ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು ನಾಣ್ಯ ಮಾರ್ಗದಿಂದಿಲ್ಲ ಎಂದು ಶ್ರುತಿ ಪ್ರಮಾಣ ಐತಲ್ಲ. ಇಂಥ ಸದ್ಭಕ್ತರ ಸೇವೆಯನ್ನು ಗುರುನಾಥನು ಸದಾ ಸಿದ್ಧರಾಸ್ತದಿಂದ ನಿರಂತರವಾಗಿ ಮಾಡುತ್ತಿರ್ತಾನೆ. ಎಂತೋ ಮಾಂ ಯೇ ಜನ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತನಾಂ ಯೋಗಕ್ಷೇಮಂ ಮಹಾಮ್ಯಹಂ ಅಂತಾರೆ. ಸಿದ್ಧಾರೂಢರ ಕಥೆಯಲ್ಲಿ ತ್ರಿಕರಣಪುರಕ ನಾವು ಪರಿಶುದ್ಧವಾದ ನಾವು ಕಾಯವಾಚ ಮನಸ್ಸಿನಿಂದ ನಿತ್ಯ ಓದಬೇಕು, ತಿಳ್ಕೋಬೇಕು, ಪಠಿಸ್ಬೇಕು, ಶ್ರವಣ ಮಾಡಬೇಕು. ಈ ಥರ ಯಾರು ಸಪ್ತ ಮಾಡ್ತಾರೋ ಈ ಅಧ್ಯಾಯಗಳಲ್ಲಿ ಪ್ರಯಾಣ ಮಾಡಿ 7ನೇ ದಿನ 7 ದಿನನೂ ಸಹಿತ 56 ಅಧ್ಯಾಯನ ಸಂಪೂರ್ಣ ಮಾಡಿರ್ತಾರೆ. ಅಂತ ಸದ್ಭಕ್ತಿಗಳ ಸರ್ವ ರೀತಿಯ ಕಷ್ಟ ನಷ್ಟ ಕೋಪ ಪಾಪ ಚೋರ ವೈರಿ ವಿಷಬಿತಾದಿ ಭೂತಗಳು ನಾಶವಾಗಿ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿ ಸಂಪೂರ್ಣವಾಗಿರುವುದರಲ್ಲಿ ಸಂಶಯ ಇರಲ್ಲ. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧಾಕ್ಷತೆ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಅಧ್ಯಾಯದ ಪ್ರಾರಂಭದಲ್ಲಿ ಅಂತ್ಯದಲ್ಲಿ ಗ್ರಂಥ ಮಹಿಮೆಗೊಳಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ಪ್ರಸಾದ ವಿಭೂತಿಯನ್ನು ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. 6 ಅಧ್ಯಾಯಗಳಲ್ಲಿ ನಾವು ಮೊದಲನೇ ಅಧ್ಯಾಯದ ಕಥೆಯನ್ನು ತಿಳಿದುಕೊಳ್ಳೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಜಯಕಾರ ಇರಲಿ. ಗಣೇಶ ಶಾರದ ರೂಪಗಳಿಂದ ನೀನೇ ನಟಿಸುತ್ತಿ. ನೀನು ಅನಾದಿ ಮತ್ತು ಅನಂತ ಆಗಿರುವಿ ಅಂತ ತನಾದ ನಿನ್ನ ಕೃಪೆಯಿಂದ ಈ ಸಿದ್ಧಾರೂಢರ ಗ್ರಂಥ ಮಹಾತ್ಮೆ ನಿರ್ವಿಘ್ನವಾಗಿ ನಡೀತಾನೇ ಇದೆ. ನೀನು ಜ್ಞಾನ ದೇವತನ ಅವತಾರ ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣನು ಸಹಿತ ವೇದ ಉಚ್ಚರಿಸುತ್ತೆ. ಅದೇ ಪ್ರಕಾರವಾಗಿ ಈ ಚರಿತ್ರೆಯನ್ನು ವೇದವನ್ನು ಉಚ್ಚರಿಸುವಂಥದ್ದಾಗಿರುತ್ತೆ. ಈ ಪ್ರಕಾರ ಯಗಾಧವಾದ ಚರಿತ್ರೆಯನ್ನು ನೀನು ನನ್ನ ಬಾಯಿಂದ ಹೇಳಿಸಿದ್ಯಾ. ಯಾವ ನಿನ್ನ ಕೃಪೆ ಇದ್ರೆ ಮೂಕ ಮಾತಾಡ್ತಾನೆ, ಕುಂಟ ಪರ್ವತವನ್ನೇ ಹತ್ತಿ ಹೋಗ್ತಾನೆ, ಕುರುಡನು ಕಣ್ಣು ಬಿಟ್ಟು ನೋಡ್ತಾನೆ ಅಂತ ಅಪಾರ ಮಹಿಮೆಯುಳ್ಳಂತ ನೀನು ನನ್ನ ಮತಿಯನ್ನು ಪ್ರೇರೇಪಿಸುವಂತನಾಗು. ನನ್ನ ಸದಾ ಕಾಲದಲ್ಲಿ ಚಿತ್ರರೂಪದಲ್ಲಿ ಇದ್ದು ಅನಂತ ರೂಪದಲ್ಲಿ ನಡೆಸುವಂತ ನೀನು
ಲೀಲೆ ವರ್ಣಿಸಕ್ಕಾಗಲ್ಲ. ನಾವೆಲ್ಲ ಗೊಂಬೆ. ಸರ್ವಾಂತರ್ಯಾಮದಲ್ಲಿ ವ್ಯಾಪಿಸಿದ್ದ ಮಾತಿಂದ ಆಜ್ಞಾಪಿಸಿದ್ದಿ. ಆದರೆ ಮಹಾಶಿಲೆಗೆ ವೈಖರಿ ವಾಚ ಹುಟ್ಟಿ ಉಪನಿಷತ್ತಾರ್ಥವನ್ನು ವಿವರಿಸಲಾರಂಭಿಸಿತು. ಕಮಲಹಾಸನಾದ ಬ್ರಹ್ಮ ರೂಪದಿಂದ ನೀವೇ ಜಗತ್ಕರ್ತು ಇರ್ತಾರೆ, ವಿಷ್ಣು ರೂಪದಿಂದ ನೀವೇ ವಿಶ್ವವನ್ನು ಪಾಲಿಸುತ್ತೀ, ಮತ್ತು ರುದ್ರ ರೂಪದಿಂದ ಸಂಹಾರಕರ್ತನು ನೀನೇ ಆಗಿರುತ್ತೀ. ನಿನ್ನ ನಾಮವನ್ನು ಪ್ರೇಮದಿಂದ ಹೇಳಿದ್ರೆ ವಿಘ್ನಗಳೆಲ್ಲ ದೂರ ಓಡುತ್ತೆ, ಮತ್ತು ನಿನ್ನ ಚರಿತ್ರೆಯನ್ನು ವರ್ಣಿಸುವುದಕ್ಕೆ ಬಹು ಸಂಭ್ರಮೆಯಿಂದ ಸ್ಫೂರ್ತಿ ಉಂಟಾಗ್ತದೆ. ಅಂತ ದಯಾಳುವಾದ ಸದ್ಗುರು ಮಾತಾ ಆಗಿರುವ ನೀನು ನನ್ನನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ನಿನ್ನ ಚರಿತ್ರೆಯನ್ನು ವರ್ಣಿಸುವುದಕ್ಕೆ ನನಗೆ ಆಜ್ಞೆಯನ್ನು ಕೊಟ್ಟಿರುವೆ, ಮತ್ತು ಅಂತರ ಹೃದಯದಲ್ಲಿಯೂ ಒಲಿದಿರುವಿ. ನಿನ್ನ ಅಂತಃಕರಣ ಚತುಷ್ಟಯಗಳನ್ನು ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನನ್ನು ನಿಮಿತ್ತ ಮಾಡಿ ನೀನು ನಿನ್ನ ಕಥೆಯನ್ನು ಹೇಳಿಸುತ್ತಿರುವಿ. ಈ ಥರ ತಾಯಿಯಂತೆ ನೀನು ಆಡಿಸ್ತಾ ಇದ್ದೀಯಾ. ಹೀಗಿರುವಾಗ ನಿನಗೆ ನನ್ನ ತ್ರಿಕರಣ ಅರ್ಪಿಸಿ ನಮಸ್ಕಾರ ಮಾಡ್ತಿದ್ದೇನೆ. ಸದ್ಗುರು ಸಿದ್ಧಾರೂಢರಿಗೆ ಬಹುಪ್ರಿಯರಾಗಿರುವಂತಹ ನಮ್ಮ ಸಂತರ ಚರಣಗಳಿಗೆ ವಂದಿಸುತ್ತೇನೆ. ಯಾವ ಸಂತರ ಕೃಪಾಲೇಶದಿಂದ ಭವಸಾಗರದೊಳಗಿನ ಪ್ರಾಣಿಗಳು ತಾರಣವಾಗುವರು, ಮತ್ತು ಯಾರ ಸೇವೆಯನ್ನು ಶೂಲಪಾಣಿಯ ಅತ್ಯಾದರದಿಂದ ಸ್ವತಃ ಮಾಡುವನು, ಮತ್ತು ಬ್ರಾಹ್ಮಣ ಮ್ಲೇಷ ಶೂದ್ರ ಮತ್ತು ಮೂಲೆ ಎಂಬ ಭೇದವಿಲ್ಲದೆ ಯಾವಾತನ ಮುಖದೊಳಗೆ ಅಹೋರಾತ್ರಿ ನಾಮ ಉಚ್ಚಾರವಾಗುತ್ತೋ ಇಂಥವರ ಸೇವೆಯನ್ನು ಶ್ರೀಪತಿಯು ತಾನೇ ಮಾಡ್ತಾರಂತೆ. ಅಂತ ಸಂತರ ಪಾದಗಳು ಚರಣಾರಿಂದಗಳಿಗೆ ನಾವು ನಮಸ್ಕಾರ ಮಾಡಬೇಕು. ನಮ್ಮ ನಮಸ್ಕಾರವಿರಲಿ. ಶ್ರೀ ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರ ಪ್ರಥಮಥ ರಚಿಸಿ ಚರಿತ್ರ ಧ್ವಜವನ್ನು ಹೇರಿಸುವಂತ ಶ್ರೀ ಸಿದ್ಧಾರೂಢ ಅತ್ಯಂತ ಪ್ರೀತಿಗೆ ಪಾತ್ರರಾಗುವಂತ ಕಬೀರದಾಸರು ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. 1ನೇ ಅಧ್ಯಾಯದಲ್ಲಿ ಶ್ರೋತ ಜನರಿಗೆ ಕೇಳ್ರಿ, ಏಕಾಗ್ರ ಚಿತ್ತದಿಂದ ಆಲಿಸಿರಿ. ಪೂರ್ವಾರ್ಧ ಚರಿತ್ರದ ಅಂತ್ಯದಲ್ಲಿ ಕಥಿಸಿದ್ದೇನೆಂದ್ರೆ, ಸದ್ಗುರುಗಳು ಹುಬ್ಬಳ್ಳಿಗೆ ತಮ್ಮ ಸ್ವಸಾಶ್ರಮದಲ್ಲಿ ಇರ್ತಿದ್ರಲ್ಲ, ಆಗ ಭಕ್ತರನ್ನವರು ಪಾಲಿಸ್ತಿದ್ರು. ಚೈತನ್ಯ ಗಣನಾದ ಮಹಾರಾಜರು ಎಲ್ಲರ ಅಂತರ್ಯದಲ್ಲಿ ವ್ಯಾಪಿಸ್ತಾ ಇದ್ರು. ಅನನ್ಯ ಭಾವದಿಂದ ಯಾರು ಭಜಿಸ್ತಾರೋ ಅಂಥವರು ಭವದೊಳಿಂದ ತಾರಿಸಿ, ಅಂದ್ರೆ ಭವದಿಂದ ತೆಗೆದು ತಾರಿಸಿ ತಮ್ಮ ಸ್ವಪದಕ್ಕೆ ಕರೆದುಕೊಳ್ತಾರಂತೆ. ಅಂತ ಸದ್ಗುರುನಾಥರ ಸಕಲ ಕಲಾ ಮಂಡಿತರಾಗಿಯೂ ಸರ್ವಶಾಸ್ತ್ರ ಮುಖ್ಯೋದ್ಗತರಾಗಿಯೂ ಭಕ್ತ ಕಾಮ ಕಲ್ಪದ್ರುಮರೆನಿಸಿಕೊಳ್ಳುವಂತವರಾಗಿಯೂ ಶೋಭಿಸುತ್ತಿದ್ದಾರೆ. ಪ್ರತ್ಯೇಕ ಕಾಲದಲ್ಲಿ ಮತ್ತು ಚತುರ್ಪ್ರಧಾನದಲ್ಲಿ ನಿತ್ಯ ವೇದಾಂತ ನಾವು ಶ್ರವಣ ಅಮೃತವನ್ನು ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭ್ರಮೆಯನ್ನು ಹಾರಿಸಿ ಬಿಡುವ ಇಂಥ ಸದ್ಗುರುಗಳ ಸ್ಥಾನಕ್ಕೆ 4 ಪ್ರಕಾರ ಜನರು ಬರ್ತಾರೆ. ಈ ಸದ್ಗುರು ಸಿದ್ಧಾರೂಢರ ಗ್ರಂಥದಿಂದ ಎಲ್ಲರ ಭ್ರಮೆ ಹೋಗುತ್ತೆ. ಸದ್ಗುರುಗಳು ಅವರವರ ಅಧಿಕಾರಾನುಸಾರವಾಗಿ ಅವರವರಿಗೆ ಉಪದೇಶ ಮಾಡ್ತಾರೆ. ಅದರಲ್ಲಿ 4 ಥರ ಜನ ಬರ್ತಾ ಇದ್ರು. ಫಸ್ಟ್ನೇರು ಗೃಹ ದಾರಾದಿಗಳು, ಮನೆಯಲ್ಲಿ ಇರುವಂತರು. ಅವ್ರಿಗೇನಂದ್ರೆ ಚಿತ್ತೋಳು ಅಂತ, ಅವರು ಲೌಕಿಕ ಜನರು. ಅವ್ರು ಸದ್ಗುರು ಸನ್ನಿಗೆ ಬಂದು ದಾರ ಸುತ ಧನ, ನಮಗೆ ಸುತ ಬೇಕು, ನಮಗೆ ಧನ ಬೇಕು, ಇವನ್ನೇ ಕೇಳ್ತಿರ್ತಾರೆ. ಸ್ವಸುಖಾರ್ಥ ಬೇಡುವರು. ಇಂಥ ನಶ್ವರವಾದ ಪದಾರ್ಥಗಳು ಬೇಡುತ್ತಾರೆ ಅಂತ ತಿಳಿದು ಅವರ ಮೇಲೆ ದಯ ಉಳ್ಳವಂತರಾಗಿ ಸದ್ಗುರುಗಳು ಇವು ನಶ್ವರಗಳು, ಇವನ್ ಕೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ರು ಸಹಿತ ನಾಮಸ್ಮರಣೆ ಉಪದೇಶ ಮಾಡಿದ್ರಿಂದ ಕಾಮಪೂರ್ತಿಯಾಗೋದು ಹೇಳ್ತಾರೆ. ನೀವೇನೂ ಮಾಡೋದ್ ಬೇಡ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ ನಿಮ್ಮ ಕಾಮ ಪೂರ್ತಿ ಆಗ್ತದೆ ಅಂತ ಹೇಳ್ತಾ ಇದ್ರು. ಅವರಾದ್ರೂ ಆಜ್ಞೆ ಪ್ರಕಾರ ನಮಸ್ಕರಣ ಮಾಡಿ ಸದ್ಗುರು ಕೃಪೆಯಿಂದ ತಮ್ಮ ಮನೋರಥಗಳನ್ನು ಹೊಂದಿ ಅತ್ಯಂತ ಭಕ್ತಿಯುತರಾಗಿ ಆತನನ್ನೇ ಭಜಿಸುತ್ತಿದ್ದರು. ಅವರು ಸಿದ್ಧಾರೂಢರ ನಾಮ ಹೇಳ್ತಾ ಸಿದ್ಧಾರೂಢರನ್ನೇ ಭಜಿಸ್ತಿದ್ರು. ಇದರಿಂದ ಅವರ ಅಂತಃಕರಣ ನಿರ್ಮಲವಾಗ್ತಿತ್ತು ಒಳಗಡೆ. ಆದ್ರೆ 2ನೇ ತರದ್ದು ಭಕ್ತರು ಬರ್ತಿದ್ರಂತೆ ಹುಬ್ಳಿ ಮಠಕ್ಕೆ.
ಭವಸಾಗರಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷವಾಗಬೇಕೆಂದು ಇಚ್ಛಿಸುತ್ತಿದ್ದರಂತೆ. ಅವರು ಭವಸಾಗರದಲ್ಲಿ ಬೆಂದು ನಮಗೆ ಸಾಕಾಗಿದೆ, ಮೋಕ್ಷ ಬೇಕು ಅಂತ ಕೇಳ್ತಿದ್ರು. ಅಂತ ಇವರು ಸದ್ಗುರು ಚರಣಗಳಿಗೆ ಪ್ರಾಪ್ತರಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸ್ತಾ ಇದ್ರಂತೆ ಅವರು. ಹೇ ಪ್ರಭು, ರಕ್ಷಿಸೋ ಸಂಸಾರದಲ್ಲಿ ಸಿಲುಕಿ ನಾವು ಬಹಳ ಶ್ರಮ ಪಡುತ್ತಿದ್ದೇವೆ. ಸಂಸಾರವು ಅಸಾರ ಮತ್ತು ದುಃಖವೆಂಬುದೊಂದು ನಾವು ಬಲ್ಲೆವು. ಆದರೆ ಆ ಸಂಸಾರವನ್ನು ಬಿಡುವುದು ನಮಗೆ ಶಕ್ಯವಿಲ್ಲ. ಆದ್ದರಿಂದ ತಾವು ಕೃಪಾ ಮಾಡಿ ಅದರೊಳಗೆ ಇರಬೇಕಾದ್ರೇನೆ, ಸಂಸಾರದಲ್ಲಿ ಇರಬೇಕಾದ್ರೆ ನಮಗೆ ಮೋಕ್ಷ ಸುಖವನ್ನು ಪಾಲಿಸು ಅಂತ ಸದ್ಗುರು ಅಂತಃಕರಣದಲ್ಲಿ ದಯಾಭರತನಾದ ಅವರಿಗೆ ಶಾಸ್ತ್ರ ಶ್ರವಣ ನಾಮ ಜಪ ಉಪಾಯ ಹೇಳ್ತಿದ್ರಂತ ಅವರಿಗೆ, ಅಂತ ಜನಕ್ಕೆ. ಅದಕ್ಕೆ ಎಲ್ಲೇ ಇದ್ರು ಶಾಸ್ತ್ರ ಅದನ್ನು ಶ್ರವಣ ಮಾಡಿ ಮತ್ತು ಅದರ ಉಪಾಸನ ನಾಮ ಜಪದಿಂದನೇ ನಮ್ಗೆ ಎಷ್ಟು ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ ಸಿದ್ಧಾರೂಢರು. ಅವರ ದೃಢಭಾವದಿಂದ ನಡೀತಾ ಚಿತ್ತದಲ್ಲಿ ಮಲರಹಿತ ಶಾಸ್ತ್ರ ಶ್ರವಣದಲ್ಲಿ ಮತ್ತು ಭಜನೆಯಲ್ಲಿ ಬಹು ಪ್ರೇಮಳರಾಗಿಯೂ ಸಹಜವಾಗಿ ಸಂಸಾರಕ್ಕೆ ಪ್ರತ್ಯೇಕವಾಗ್ತಿದ್ರಂತವ್ರು. ಪ್ರಪಂಚದಲ್ಲಿ ತೊಡಕು, ಪರಮಾರ್ಥದಲ್ಲಿ ರತಿ, ಹೀಗೆ ಚಿತ್ತದಲ್ಲಿ ದ್ವಿಭಾಗ ಹೊಂದಿದವರಾಗಿ ಕೆಲವು ಕಾಲ ಬಹಳ ತಳಮಳಿಸುತ್ತಾ ಕಟ್ಟ ಕಡೆಗೆ ಸಂಸಾರನೇ ಬಿಟ್ಬಿಡ್ತಿದ್ರಂತೆ. ಅವರು ನಿತ್ಯದಲ್ಲಿ ಗುರು ಆಜ್ಞೆ ಪ್ರಕಾರ ಭಿಕ್ಷಾಟನೆ ಮಾಡ್ತಾರೆ. ಶಿವ ಸಿದ್ಧಾರೂಢ ಕಂತೆ ಭಿಕ್ಷಾ ಅಂತ ಹೇಳಿ ಅದನ್ನು ತಕ್ಕೊಂಡು ಆ ಗುರುವಿನಿಗೆ ಕೊಟ್ಟು ಅದನ್ನು ಸ್ವಲ್ಪ ಸೇವಿಸಿ ಅತಿ ಪ್ರೇಮದಿಂದ ಸಿದ್ಧರ ಅವರು ಚರಣದಲ್ಲೇ ಇರ್ತಿದ್ರು. ನಿತ್ಯನೂ ಬಹು ಆದರವಾಗಿ ಜ್ಞಾನಸಾಗರವಾದ ಈ ಸದ್ಗುರು ಮುಖದಿಂದ ಸ್ರವಿಸುವ ಆ ವೇದಾಂತ ಭಾಷಣ ಅಮೃತವನ್ನು ಶ್ರವಣ ದ್ವಾರದಿಂದ ಸ್ರವಿಸುತ್ತಿದ್ರಂತವರು. ಕೇಳ್ತಾನೆ ಅವರು ಮುಕ್ತಿ ಹೊಂದಿದ್ರು. ಶ್ರವಣವಾದ ಬಳಿಕ ಪರಸ್ಪರ ಮತ್ತೆ ಕೇಳ್ಕೊಂಡ್ಬಿಡೋದಲ್ಲ, ಅದನ್ನ ಮತ್ತೆ ಚರ್ಚೆ ಮಾಡೋಕೆ ಅದ್ರ ಬಗ್ಗೆ. ಅನಂತರ ಏಕಾಂತದಲ್ಲಿ ಅಸೀನರಾಗಿ ದೃಢಭಾವದಿಂದ ಅದನ್ನೇ ಮನನ ಮಾಡುವರು. ಈ ಪ್ರಕಾರ ದಿನಾಲು ಗುರುಸ್ಥಾನದಲ್ಲಿ ಶ್ರವಣ ಮನನಾದಿಗಳು ನಡೀತಿರೋದ್ರಿಂದ ಅವರ ಚಿತ್ತದೊಳಗ ವಿಷಯ ಆಸಕ್ತಿ ಇರುತ್ತಲ್ಲ, ಅದು ಗುರು ಕೃಪೆಯಿಂದ ನಿಶೇಷವಾಗಿ ಹೋಗ್ಬಿಡುತ್ತೆ. ಆಮೇಲೆ ಕೋಚಿತರಾಗಿರುವ ಉತ್ತಮರಾಧಿಕಾರಿ ದೀರ್ಘಕಾಲ ಮಾಡಿದ ಮನನ ಅಭ್ಯಾಸ ಬಲದಿಂದ ಅತ್ಯಂತ ನಿರ್ಮಲ ಚಿತ್ತುಳ್ಳವನಾಗಿ ಸೋಹಂಭಾವವನ್ನು ಹೊಂದುತ್ತಾನೆ. ಅಂತವನಿಗೆ ಸದ್ಗುರು ಅಂತರದಲ್ಲಿ ಕರೆಕೊಂಡು ಬ್ರಹ್ಮಾತ್ಮೈಕ್ಯ ಬೋಧವನ್ನು ಮಾಡಿಸುವಂತ ಘನವಾದ ಮಹಾವಾಕ್ಯವನ್ನು ಉಪದೇಶಿಸುತ್ತಾರೆ. ಆದ್ದರಿಂದ ಆತನಿಗೆ ದ್ವೈತ ಅದ್ವೈತ ಎಂಬ ಭಾವಗಳೆರಡೂ ಶೂನ್ಯ. ಎಲ್ಲ ವೃತ್ತಿಗಳು ಶಾಂತವಾಗಿ ಅಖಂಡವಾಗಿ ಆತನು ಏಕಭಾವದಲ್ಲಿ ಆನಂದವನ್ನು ಅನುಭವಿಸುತ್ತಾನೆ. ಆತನ ಮೇಲೆ ಸದ್ಗುರುವಿನ ಪೂರ್ಣ ಕೃಪೆ ಆಗ್ತದೆ. ಆತನು ಸರ್ವಾಧಿಷ್ಠನಾಗಿ ಈಶ್ವರನಿಗಿಂತಲೂ ಮೇಲಿನ ಸ್ಥಾನ ಹೊಂದಿರುತ್ತೆ. ಬ್ರಹ್ಮ ಏಕರೂಪ ಅಲ್ಲಿ ಹೋಗ್ಬಿಡ್ತಾರೆ. ಇಂಥ ಮಹತ್ತ ಪದವನ್ನು ಆತನು ಹೊಂದಿದ್ದರೂ ನಿತ್ಯದಲ್ಲಿ ಸದ್ಗುರು ಸೇವಕಾರನೇ ಅತಿ ಪ್ರೇಮದಿಂದ ಮಾಡಬೇಕು. ಎಲ್ಲರೂ ಕೂಡ ಬಹು ವಿನಯದಿಂದ ದಯಾ ಭಾವಭಕ್ತಿಯಿಂದ ವರ್ತಿಸಬೇಕು ಮಠದಲ್ಲಿ, ಸಿದ್ಧಾರೂಢರ ಮಠದಲ್ಲಿ. ಈ ಪ್ರಕಾರ ಚತುರ್ವಿಧ ಅಧಿಕಾರಿಗಳು ಸಿದ್ಧರ ಸನ್ನಿಧಿಯಲ್ಲೇ ಪ್ರಾಪ್ತರಾಗ್ಬಿಡ್ತಾರೆ. ಅಂತ ಜನಗಳು ಅವರವರ ಅಧಿಕಾರ ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರವರಿಗೆ ಯುಕ್ತವಾದ ಬೋಧ ಮಾಡ್ತಾರೆ. ಅವರವ್ರು ಡಿಪೆಂಡ್ ಅಪಾನ್ ದೇರ್ ನಾಲೆಡ್ಜ್. ದೂರ ಪ್ರಾಂತ್ಯಗಳಿಂದ ಅನೇಕ ಜನ ಭಕ್ತರು ಬರೋರು ಮತ್ತು ಸಿದ್ಧಾಶ್ರಮದಲ್ಲಿ ಇರುವಂತೆ ಕಾಣ್ತಿದ್ರು. ಆತನ ದೇಶಾಂತರದಲ್ಲಿರುವ ಭಕ್ತ ಜನರಿಗೆ ಕಾಣಿಸ್ಕೊಂಡು ಅವರವರ ಕಷ್ಟನ ಪರಿಹರಿಸ್ತಾ ಇದ್ರು ಸದ್ಗುರು ಸಿದ್ಧಾರೂಢರು. ಅವರ ತಾಪವನ್ನು ಶಾಂತಿಪಡಿಸಿ ಅವರಿಂದ ಪೂಜಾದಿಗಳನ್ನು ಕೈಗೊಂಡು ಅವರಿಗೆ ಮರಣನೇ ಇಲ್ಲ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಆ ಕರುಣಾಗಣನಾದ ಸದ್ಗುರು ಅವರಿಂದ ಉದ್ಧರಿಸುವನು. ಆ ಸಮಯದಲ್ಲಿ ಸಿದ್ಧಾರೂಢರು ತೋರಿದಂಥ ಅನೇಕ ಚಮತ್ಕಾರಗಳು ಎಲ್ಲ ಭಕ್ತರಿಗೂ ವಿಧಿಯುಕ್ತರಾಗುತ್ತದೆ. ಅವುಗಳನ್ನು ಈ ಗ್ರಂಥದಲ್ಲಿ ಬರೆಯಬೇಕಾಗಿ ಸದ್ಗುರುರಾಯನ ಆಜ್ಞೆಯಾದ ಮೇರೆಗೆ ಗ್ರಂಥವನ್ನು ಆರಂಭಿಸುತ್ತೇನೆ. ಯಾವತ್ತೂ ಈ ಗ್ರಂಥವನ್ನು ದಿನ ಓದ್ತಾನೋ ಅವರಿಗೆ ಅವ್ರ ಪಾಪವೆಲ್ಲ ನಷ್ಟವಾಗಿ ಬ್ರಹ್ಮಾನಂದದಲ್ಲಿ ಲೀನ ಆಗ್ಬಿಡ್ತಾರೆ. ಸದ್ಗುರು ಈ ಗ್ರಂಥಕ್ಕೆ ಅಂತ ಶಕ್ತಿ ಕೊಟ್ಟಿದ್ದಾರೆ. ಅನಧಿಕಾರಿ ಮತ್ತು ಅಧಿಕಾರಿ ಈ ಉಭಯತರಿಗೂ ಆಹ್ಲಾದಕರವಾಗಿರುವ ಈ ಗ್ರಂಥವನ್ನು ಸದ್ಗುರು ತಾನೇ ಬರೆಸ್ತಾ ಇದ್ದಾನೆ. ಲೇಖನ ಕೈಯಲ್ಲಿ
ಲೇಖನಿ ಯಾವ ಪ್ರಕಾರ ಇರ್ತದೋ, ಒಬ್ಬರ ಕೈಯಲ್ಲಿ ಬರೆಯುವಂಥ ಒಬ್ಬ ಲೇಖಕರ ಕೈಯಲ್ಲಿ ಲೇಖನಿ ಹೆಂಗಿರ್ತದೋ ಅದೇ ಪ್ರಕಾರ ಈ ಗ್ರಂಥ ಲೇಖನ ಕಾಲದಲ್ಲಿ ಸದ್ಗುರುಗಳ ಕೈಯಲ್ಲಿ ಲೇಖನಿ ಅಂತ ನಾನು ಇರುವೆನು ಅಂತ ಸದ್ಗುರು ರಾಯನೇ ತನು ಮನಗಳಲ್ಲಿ ವ್ಯಾಪಿಸಿದ್ದು ತನ್ನ ಚರಿತ್ರೆಯನ್ನು ತಾನೇ ಬರೆಯುತ್ತಾನೆ. ಇದರೊಳಗೆ ಯಾವ ಶುದ್ಧ ಭಾವ ಇರ್ತವೋ ಅವೆಲ್ಲ ಆತನದು ಅಂತ ತಿಳಿಯಿರಿ. ಇದರಲ್ಲಿ ಏನೇ ಮಿಸ್ಟೇಕ್ಸು ಪ್ರಾಬ್ಲಮ್ಸ್ ಏನಿದ್ರು ದಯವಿಟ್ಟು ಇವು ನಮ್ದು ಅಂತ ನಮ್ಮನ್ನು ಕ್ಷಮಿಸ್ರಿ. ಈ ಸಮಯದಲ್ಲಿ ಶ್ರೋತಾ ಜನರಂತಾರೆ, ಎಲೇ ವಕ್ತನೇ, ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರೆ ನಮಗೆ ಸವಿಸ್ತಾರವಾಗಿ ನಿರೂಪಿಸಿ ಆಮೇಲೆ ಉತ್ತರಾರ್ಧವನ್ನು ಆರಂಭ ಮಾಡುವಂಥವನಾಗು. ಈ ಪೂರ್ವಾರ್ಧ ಮೊದಲೇ ಚರಿತ್ರೆನ ಕೇಳಬೇಕು ಅಂತ ಅವ್ರಿಗೆ ಆಸೆ ಆಗುತ್ತೆ. ಆದ್ದರಿಂದ ಮುಂದಿನ 12 ಅಧ್ಯಾಯಗಳಲ್ಲಿ ಹೇ ಶ್ರೋತಾ ಜನಗಳಿರ, ನಿಮಗೋಸ್ಕರ ಪೂರ್ವಾರ್ಧ ಚಿತ್ರ ನಿರೂಪಿಸುವೆನು, ಏಕಾಗ್ರಚಿತ್ತದಿಂದ ಕೇಳುವಂತರಾಗಿರಿ ಎಂಬಲ್ಲಿಗೆ ಸಿದ್ಧಾರೂಢರದು ಕಥಾಮೃತದಳು ಶ್ರವಣ ಮಾತ್ರನಿಂದನೇ ನಮಗೆ ಪಾಪನು ಭಸ್ಮ ಮಾಡುತ್ತದೆ ಅಂತ ಮಧುರವಾದ ಮೊದಲನೇ ಅಧ್ಯಾಯವನ್ನು ಸಮಾಪ್ತಿ ಮಾಡುತ್ತಿದ್ದಾರೆ. ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸುತ್ತಿದ್ದಾರೆ. ಓಂ ನಮಃ ಶಿವಾಯ. ಮುಂದಿನ ಅಧ್ಯಾಯಕ್ಕಾಗಿ ಹಳ್ಳಿ ಗುರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.